ಸಿಕ್ಕ ಇಲ್ಲಿ ದೊಡ್ಡ ದುಡಿಯೋ ವರ್ಗ ಯಾವುದಂದ್ರೆ ರೈತನಲ್ಲಿ ದುಡಿಯೋ ಕೂಲಿಕಾರ ಅವ್ರಿಗೆ ಒಳ್ಳೆ ಪೇಮೆಂಟ್ ಬಿತ್ತಪ್ಪ ಅಂದರೆ ದುಡ್ಡು ಸಿಗ್ಲಿಕ್ಕೆ ಐತಂದ್ರೆ ಅವ್ರು ಯಾಕೆ ಪಟ್ಟಣಕ್ಕೆ ಹೋಗ್ತಾರೆ ರೀ? ಪಟ್ಟಣದಲ್ಲಿ ಹೋಗುವಂಥದ್ದಾಗಿಬಿಡ್ತದೆ. ಪ್ರತಿಯೊಂದು ಹಳ್ಳಿನೂ ವ್ಯಾಪಾರ ಕೇಂದ್ರ ಆಯ್ತಪ್ಪ ಅಂತಂದ್ರೆ ಅಲ್ಲಿ ಬೆಳೆದ ಬೆಳೆನ ಅಲ್ಲೇ ಅವ್ರು ಮಾರುವಂಥ ವ್ಯವಸ್ಥೆ ಆಯ್ತಂದ್ರೆ ಅವ್ರು ಯಾಕೆ ಹೋಗ್ತಾರೆ? ಟ್ರಾನ್ಸ್ಪೋರ್ಟ್ ಖರ್ಚು ಉಳಿತು, ದುಡ್ಡು ಉಳಿತು, ಆ ದುಡ್ಡನ್ನ ಅಲ್ಲೇ ಖರ್ಚು ಮಾಡಿದಾಗ ಇಂಡಸ್ಟ್ರಿ ಬೆಳೀತಾ ಇತ್ತು. ಆ ಹಳ್ಳಿಗಳಿಂದ ಬರುತ್ತಂಥ ಲಾಭವನ್ನು ನಾವು ರಾಜ್ಯಕ್ಕೋ ರಾಷ್ಟ್ರಕ್ಕೋ ಕಳಿಸುವಂಥದ್ದಾಗ್ರಿ. ಈಗ ನಮ್ದು ಹೆಂಗಾಗಿದೆ ಅದಲ್ಲ, ನಾವು ದುಡಿದು ತಾಲೂಕಿಗೆ ಕಳಿಸೋದು, ತಾಲೂಕಿಂದ ಜಿಲ್ಲಾ ಕಳಿಸೋದು, ಜಿಲ್ಲಾ ಹೋಗಿ ರಾಜ್ಯಕ್ಕೆ ಹಾಕೋದು, ರಾಜ್ಯವನ್ನು ಸ್ಯಾಂಕ್ಷನ್ ಮಾಡೋದು, ಮತ್ತೆ ಬರೋದ್ರಾಗ ಇಲ್ಲಿ ಹೋದ ಗಾರಿಗಾರ ಖಾಲಿಯಾಗಿ ಬರೀ ಕೈ ಇಟ್ಟ ಬರುವಂಥದ್ದಾಗಿದೆ ಇವತ್ತು. ಈ ಎಲ್ಲ ನೆಲೆಗಟ್ಟಿನಲ್ಲೇ ಹೊಸ ವ್ಯವಸ್ಥೆಯನ್ನು ಇವತ್ತು ನಮ್ಮ ಥಳಪತಿ ಅಥವಾ ದಳಪತಿ ಮಾಡಬೇಕಾದ ಭಾಳ ಅವಶ್ಯದ. ಆ ದಿಶೆಯಲ್ಲಿ ಉದ್ಯೋಗ ಸೃಷ್ಟಿಗೆ ಏನು ಮಾಡಬೇಕಾಗಿದೆ ಅನ್ನೋದನ್ನು ಇವತ್ತು ವಿಜಯ ಆಗಿರ್ಬೋದು, ನಮ್ಮ ಸಿದ್ದರಾಮಯ್ಯನವರಾಗಿರ್ಬೋದು, ಯಾವುದೇ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಬೇಡ BJP ಸರ್ಕಾರ ಆಗಿರ್ಬೋದು, ಈ ದಿಶೆಯಲ್ಲಿ ಚಿಂತನೆ ಮಾಡಿದರೆ ಮಾತ್ರ ಈ ದೇಶಕ್ಕೆ ಪರಿಹಾರದ. ಇಲ್ಲಪ್ಪ ಅಂತಂದರೆ ಮತ್ತು ಸಾಲ ಹಿಡ್ಕೊಂಡು ನಿಲ್ಲುವಂಥ ಪರಿಸ್ಥಿತಿ. ನಾವು ಎಲ್ಲಿವರೆಗೆ ಚೈನಾದ ಪಾಲಿಸಿಯನ್ನು, ಅವ್ರ ಪಾಲಿಸಿ ಡಿಕ್ಟೇಟರ್ಶಿಪ್ ಅಲ್ಲ, ಕಮ್ಯುನಿಸಮ್ ಅಲ್ಲ, ಅವರೆಲ್ಲರೂ ಉದ್ಯೋಗ ಒದಗಿಸಿ ಕೆಲಸ ಪ್ರತಿಯೊಬ್ಬ ಕೈ ಉದ್ಯೋಗಿಸುವಂಥ ಕೆಲಸ ಮಾಡಿದರು. ಅದರ ಪ್ರತಿಫಲ ಇವತ್ತು ವಿಶ್ವದ ಪವರ್ಫುಲ್ ಅಮೆರಿಕನ್ ಸೋಲಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಿ ಹೋಗ್ಬಿಟ್ಟು H16 ನ್ಯೂಸ್ ಅರ್ಥ ಆದೇಶಿತ ಅನ್ನೋದು ಸತತ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ, ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ವಂದನೆಗಳು.